ದರ್ಶನದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟಿನ ವಿಷಯದಲ್ಲಿ ನಾನು ಮತ್ತು ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಈ ಇಂಡಸ್ಟ್ರಿ ಅಸೋಸಿಯೇಷನ್ ಜೊತೆಗೆ ಒಂದು ಮಾತುಕತೆ ಮಾಡಲಿಕ್ಕೆ ಬಂದಿದ್ವಿ. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ MSMEಗಳಿಗಿರ್ಬೋದು, ಒಟ್ಟಾರೆ ದೇಶದ ಅಭಿವೃದ್ಧಿಗೆ, ಇಂಡಸ್ಟ್ರಿ ಗ್ರೋತಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ನಾವು ಇಟ್ಟಿದ್ದೇವೆ. ಈಗ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ದೇಶದಲ್ಲಿ ನಡ್ಕೊಳ್ತಾ ಇದೆ ಅನ್ನೋಂಥದ್ದನ್ನು ನೋಡಿದ್ರೆ ಭಾಳಷ್ಟು ಜನರಿಗೆ, ಪ್ರಜ್ಞಾವಂತ ಜನರಿಗೆ ಮನಸ್ಸಿಗೆ ಆಘಾತವಾಗಿದೆ, ಖೇದವಾಗಿದೆ. ಅವರು AI ಸಮಿಟ್ದಲ್ಲಿ 29 ಜನ, 29 ಜನ ಮಂತ್ರಿಗಳು, 45 ಜನ ಕಂಟ್ರಿ ಹೆಡ್ಸು, 29 ಜನ ಕಂಟ್ರಿ ಹೆಡ್ಸು, 45 ಜನ ವಿವಿಧ ಮಂತ್ರಿಗಳು ಮತ್ತು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಬೇರೆ ಬೇರೆ ಅಧಿಕಾರಿಗಳು ಇತ್ಯಾದಿ ಬಂದಿದ್ದರು. ಅದರ ಜೊತೆಗೆ AIದ ಭಾಳ ಪ್ರಮುಖರು ಬಂದಿದ್ದರು. ಅದರಲ್ಲಿ ಅಂಥ ಸಂದರ್ಭದಲ್ಲಿ ಇವರು ಮಾಡಿದಂಥ ಕೃತ್ಯ ಅತ್ಯಂತ ಖಂಡನೀಯ ಅನ್ನುವಂಥದ್ದು ಈಗಾಗಲೇ ಆದರೆ ನಾನು ಇವತ್ತು ಈ ವಿಷಯ ಪುನಃ ಪ್ರಸ್ತಾಪ ಮಾಡಲಿಕ್ಕೆ ಯಾಕೆ ಹೇಳೋದಂತಂದರೆ, ಮಾರ್ಗ್ರೆಟ್ ಅಳ್ವಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು. ಭಾಳ ಚೆನ್ನಾಗಿದೆ. ಡಿಸಿಪ್ಲಿನ್, ಡಿಗ್ನಿಟಿ ಆ್ಯಂಡ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಅಖಿಲೇಶ್ ಯಾದವ್ ಅವರು ಇದೇ ಮಾತನ್ನು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಈಗಾದರೂ ಅವರು ದೇಶದ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥದ್ದು ನನ್ನ ಸ್ಪಷ್ಟ ಆಗ್ರಹವಾಗಿದೆ. ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ದಲಿತ CM ಹೇಳಿದ್ದಾರೆ ವೇದಿಕೆ ಮೇಲೆ. ನೋಡ್ರಿ, ಅವ್ರು ಯಾವುದು CM ಮಾಡ್ಕೊಳ್ತಾರೋ ಅವ್ರಿಗೆ ಬಿಟ್ಟದ್ದು. ಆದರೆ ಈ CM ಚೇಂಜ್ ಆಗಬೇಕು, CM ಬದಲಾವಣೆ ಆಗ್ತಾರೆ, ಬದಲಾವಣೆ ಆಗೋದಿಲ್ಲ, ಮುಂದಿನ ಬಜೆಟ್ ಇವ್ರು ಮಂಡಿಸ್ತಾರೆ, ಇವ್ರು ಮಂಡಿಸೋದಿಲ್ಲ, ಈ ಎಲ್ಲ ಒಂದು ಗಲಾಟೆಯಲ್ಲಿ, ಕನ್ಫ್ಯೂಷನ್ದಲ್ಲಿ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದರ ಜೊತೆಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಡೆವಲಪ್ಮೆಂಟ್ ವರ್ಕ್ಸು ಟೋಟಲ್ ನಿಲ್ಲಾಗಿದೆ. ಮತ್ತು ಇವರು ಅವೈಜ್ಞಾನಿಕವಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಗ್ಯಾರಂಟಿ ಘೋಷಣೆ ಮಾಡಿ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ ಈಗನೇ ಬಹುದೊಡ್ಡ ನೀರಿನ ಸಮಸ್ಯೆ. ಉತ್ತರ ಕರ್ನಾಟಕದಲ್ಲಂತೂ ಭಾಳಷ್ಟು ಕಡೆ ಈಗ ಜಸ್ಟ್ ಫೆಬ್ರವರಿ ಮುಗಿದಿಲ್ಲ ಇನ್ನೂ, ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರಿನ ಸಮಸ್ಯೆ ಇದೆ. ಯಾರು ಕೇಳೋರಿಲ್ಲ. ಆನಂತರ ರಸ್ತೆಗಳು ಅಧೋಗತಿಗೆ ಇಳಿದಿದ್ದಾವೆ. ಈ ರೀತಿ ಹಲವಾರು ರೀತಿಯಲ್ಲಿ ಆಡಳಿತ ಕುಸಿದು ಬಿದ್ದರೂ ಸಹಿತ ಇವರು ತಮ್ಮ ಜಗಳದಲ್ಲಿ ತೊಡ್ಕೊಂಡಿದ್ದಾರೆ. ಈಗ ಬಹುತೇಕ ನನಗೆ ಅನ್ನಿಸ್ತದೆ ಚೇಂಜ್ ಮಾಡ್ತಾರೆ ಅಂತನ್ನೋದು ಒಂದೆಲ್ಲೋ ಹೊಸ ಸುದ್ದಿ ಅವರೇ ಬಿಡ್ತಾರೆ. ಆನಂತರ ಅವರ ಪಕ್ಷದ ಆಂತರಿಕ ಒಂದು ಭಿನ್ನಮತದಿಂದಾಗಿ ಈಗ ಅವರೇನು ಹೇಳ್ತಾ ಇದ್ದಾರೆ, ದಲಿತ CM ಮಾಡಬೇಕು ಅಂತ. ದಲಿತ CM ಆದರೆ ನಾವು ಸ್ವಾಗತಿಸ್ತೀವಿ. ಆದರೆ ದಲಿತ CM ಈಗ ಯಾಕೆ ತರ್ತಾ ಇದ್ದಾರೆ ಅಂತಂದರೆ, ಇವರಿಬ್ಬರ ಜಗಳಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ಲಿಕ್ಕೆ ತರ್ತಾ ಇದ್ದಾರೆ ಹೊರತಾಗಿ ದಲಿತ CM ಮಾಡಬೇಕನ್ನುವಂಥ ಕಳಕಳಿ ಅವ್ರಿಗೆ ಯಾವುದೂ ಇಲ್ಲ. ಸಾರಿ, ಒಳ ಮೀಸಲಾತಿಯಿಂದ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂತೇಳಿ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀವಿ ಸರ್? ನಾನು ಅದು ಇಂಪ್ಲಿಮೆಂಟೇ ಆಗಿಲ್ಲ. ಇವರು ದೊಡ್ಡ ದೊಡ್ಡ ಭಾಷಣ ಮಾಡಿದಂಥವ್ರು ಇವತ್ತು ದೇ ಆರ್ ಅಂಡರ್ ಕನ್ಫ್ಯೂಷನ್. ಅವ್ರ ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳಲ್ಲೇ ತೀವ್ರವಾದಂಥ ಭಿನ್ನಮತ ಇದೆ. ಹಾಗಾಗಿ ಸರ್ಕಾರ ಮತ್ತು ಯಾವುದೇ ಒಬ್ರಿಗೊಬ್ಬರು ಮಾತು ಕೇಳುವಂಥ ಸ್ಥಿತಿಗಳಿಲ್ಲ. DK ಶಿವಕುಮಾರ್ ಅವರ ಶಿಷ್ಯಂದರು ತಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ, ಇವರ ಶಿಷ್ಯಂದರು, ಮುಖ್ಯಮಂತ್ರಿಗಳ ಶಿಷ್ಯಂದರು ತಮ್ಮ ಮನಸ್ಸಿಗೆ ಬಂದಂತೆ ಮಾತನಾಡ್ತಾರೆ. ಹಾಗಾಗಿ ಇದರ ಒಟ್ಟು ಪರಿಣಾಮ ಏನಂದರೆ ರಾಜ್ಯ ಅಧೋಗತಿಗೆ ಇಳಿದಿದೆ. ಮತ್ತು ಅವರೇ ಒಪ್ಪಿಕೊಂಡಿದ್ದಾರೆ. ಮೊನ್ನೆ ಜಾರಕಿಹೊಳಿಯವರು ಒಂದು ಮಾತು ಹೇಳಿದ್ದಾರೆ, ಮೊದಲು ಭ್ರಷ್ಟಾಚಾರ ಇತ್ತು, ಮೊದಲಿತ್ತಂದು ನೀವ್ಯಾರು ಹೇಳೋರು? ನೀವೇನು ಆರೋಪ ಮಾಡಿದರೆ ಯಾವುದೂ ಸಿದ್ಧಗೊಳಿಸ್ಲಿಕ್ಕಾಗಿಲ್ಲ. ಆದರೆ ನಿಮ್ಮ ಸರ್ಕಾರದ ಎಲ್ಲ ಅವಧಿಯಲ್ಲಿ ಸಹಿತ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಪರಿಸ್ಥಿತಿ ಡೇ ಬೈ ಡೇ ಕರ್ನಾಟಕದ್ದು ಒಂದು ಅವತ್ತು ಕಲ್ಚರಲಿ ಆಲ್ಸೋ ಇಲ್ಲಿನ ವ್ಯವಸ್ಥೆ ಹೆಂಗದಂತಂದ್ರೆ, ಈ ಯಾವುದೇ ಸರ್ಕಾರಗಳ ಜೊತೆಗೆ ಇಲ್ಲಿನ ಬೇಸಿಕ್ ಕಲ್ಚರ್ ಕಾರಣದಿಂದಾಗಿ ಇಂಡಸ್ಟ್ರಿ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇಲ್ಲಿ ಭಾಳ ಚೆನ್ನಾಗಿ ಗ್ರೋತ್ ಆಗಿದೆ. ಈಗ ಅದನ್ನು ಇವರು ಕೆಡಿಸಿಡುವಂಥ ಸ್ಥಿತಿಗೆ ತಂದಿದ್ದಾರೆ. ಸರ್, ಚಂದ್ರಲಮಾಣಿಯವರು ಲೋಕಬಲಗೆ ಬಿದ್ದಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅದರ ಬಗ್ಗೆ ತನಿಖೆ ಆಗಲಿ, ತನಿಖೆ ಮಾಡನ್ನು ನಾವು ಹೇಳಿಲ್ಲ. ಆದರೆ ಓವರಾಲ್ ಅಲ್ಲಿನ ಒಟ್ಟು ಪೊಲಿಟಿಕಲ್, ಮೊನ್ನೆ ಅವ್ರದ್ದೇನು ವೇದಿಕೆಯ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಭಾಳ ತೀವ್ರವಾದಂಥ ವಾಗ್ವಾದ ಆಯಿತು. ಅದಾದ ನಂತರ ಇನ್ನೊಬ್ಬರ ಸ್ವಾಮೀಜಿಯವರ
ಒಂದು ಏನೋ ಇದು ಬಂದಿದೆ ಆಡಿಯೋ ಕ್ಲಿಪ್ಪಿಂಗು, ಇದೆಲ್ಲ ನೋಡಿದರೆ ಅವರು ತಪ್ಪು ಮಾಡಿದರೆ ನಾವು ಯಾರೂ ರಕ್ಷಣೆಗೆ ಬರೋ ಪ್ರಶ್ನೆನೇ ಇಲ್ಲ. ಆದರೆ ಇದರ ಜೊತೆಗೆ ಇದೇನಾದರೂ ಬೇಕಂತಲೇ ಟ್ರ್ಯಾಪ್ ಮಾಡಿದ್ದಾರಾ, ಇದ್ರ ತನಿಖೆನೂ ಆಗಬೇಕು. ದೆಹಲಿ ಒಳಗೆ ಎ ಪ್ರೋಗ್ರಾಮ್ನಲ್ಲಿ ಕಾಂಗ್ರೆಸ್ನವರು ಅದು ಹೇಳಿದ್ನಲ್ಲ, ಫಾಸ್ಟಿಂಗೇ ಹೇಳಿಬಿಟ್ಟದನ್ನು, ಸ್ಟಾರ್ಟಿಂಗೇ ಹೇಳಿದೆ, ಸೂರ್ಯಗರ್ದು ಹೇಳಿದ್ದೇನೆ ಈಗ.